ಅವರು ವೇರ್ ಮಾಡಲೇಬೇಕು. ವೇರ್ ಮಾಡಲ್ಲ ಅನ್ನೋರು ವೇರ್ ಮಾಡೋರಿಗೆ ಕೊಟ್ಬಿಡಿ. ದಯಮಾಡಿ ಅಲ್ಲಿ ಏನು ಕ್ರೌಡ್ ಇದೆ ಒಂಚೂರು ನೀವೆಲ್ಲವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ವಾಕಥಾನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಭಾಗವಹಿಸ್ತಾ ಇದ್ದೀರಾ, ಬಹಳ ಸಂತೋಷ ವಿಚಾರ. ಎಲ್ಲರೂ ಹಾಯ್ ಹೇಳಿ. ವೆರಿ ಗುಡ್. ಸೊ ಹಾಗೇನೆ ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಅದ್ರ ಜೊತೆಗೆ ಮೇಲೆ ರೈಟು ಲೆಫ್ಟ್ ಎರಡೂ ಕೂಡ ಓಕೆ, ಎರಡೂ ಕೈಯಲ್ಲಿ ಹಾಯ್ ಮಾಡಿ. ಓಕೆ, ಹಂಗೆ ಒಂಚೂರು ಮೂವ್ ಆಗಿ ಎಲ್ಲ ಲೆಫ್ಟ್ ಸೈಡಿಗೆ ಬನ್ನಿ. ಎಲ್ಲ ನಿಧಾನಕ್ಕೆ ಬನ್ನಿ. ಎಲ್ಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನಿಮ್ಮ ಎರಡೂ ಕೈಗಳು ಮೇಲಿರಲಿ. ಓಕೆ, ಈಗ ಮೇಲೆ ಚಪ್ಪಾಳೆ ಶಬ್ದ ಎಲ್ಲಿ ಕೇಳಬೇಕು ಅಂದರೆ ಇಡೀ ಚಿಕ್ಕಬಳ್ಳಾಪುರಕ್ಕೆ ಕೇಳಬೇಕು. ಅಷ್ಟು ಜೋರಾಗಿ ಚಪ್ಪಾಳೆ ಶಬ್ದ ಬರಬೇಕು. ಚಪ್ಪಾಳೆ ಶಬ್ದ ಬರಬೇಕು. ಚಪ್ಪಾಳೆ ಹೊಡೆಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ನರ ನಾಡಿಗಳಿಗೆಲ್ಲ ರಕ್ತ ಸಂಚಲನವಾಗುತ್ತೆ. ಬಾಡಿ ಉತ್ಸಾಹಭರಿತವಾಗುತ್ತೆ. ನಿಮ್ಮ ವಾಕಥಾನ್ಗೆ ಹೆಲ್ಪ್ ಆಗುತ್ತೆ. ಚಪ್ಪಾಳೆ ಶಬ್ದ ಇನ್ನೂ ಜೋರಾಗಿ ಬರಬೇಕು. ಎಷ್ಟು ಜನ ಇದ್ದೀರಾ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇದ್ದೀರಾ. ವಾಕಥಾನನ್ನ ನಾವು ಹಮ್ಮಿಕೊಂಡಿದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ, ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಹೀಗೆ ಮೋದಿಜಿಯವರ ಕಂಡ ಕನಸು ಇಂದು ನನಸಾಗ್ತಾ ಇದೆ ಅಂತ ಇವತ್ತಿನ ಯುವ ಪೀಳಿಗೆಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಮಗೆ ಅನಿಸುತ್ತೆ. ಈಗ ಡಾಕ್ಟರ್ ಕೆ ಸುಧಾಕರ್ ಸಂಸದರು, ಲೋಕಸಭಾ. ಆತ್ಮೀಯರೇ, ಭಾರತದ ಹೆಮ್ಮೆಯ ಪುತ್ರ, ವಿಶ್ವ ನಾಯಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ತಮ್ಮ ಇಡೀ ಜೀವನವನ್ನು ಭಾರತ ಮಾತೆಯ ಸೇವೆಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಒಂದು ನಾಯಕರ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಕೆ ಸುಧಾಕರ್ ಅವರ ನಾಯಕತ್ವದಲ್ಲಿ ಈ ದಿನ ಏನೊಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಎಲ್ಲ ಯುವಜನತೆ, ಹಿರಿಯರು ಹಾಗೂ ಇವತ್ತು ನೆರೆದಿರುವಂತವ್ರು ನೋಡ್ತಾ ಇದ್ರೆ ನಿಜವಾಗಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಿಗೂ ಆದರ ಸ್ವಾಗತವನ್ನು ಕೋರ್ತಾ, ಏನು ಭಾರತ ಮಾತೆಯ ಸೇವೆಗೆ ಸಮರ್ಪಣೆ, ತಮ್ಮ ಜೀವನ ಸಮರ್ಪಣೆ ಮಾಡಿರುವ ನರೇಂದ್ರ ಮೋದಿ ಅವರೊಂದಿಗೆ, ನರೇಂದ್ರ ಮೋದಿಜಿಯವರಿಗೆ ಇವತ್ತು ಒಂದು ಹೆಜ್ಜೆಯನ್ನು ಹಾಕೋಣ. ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೆ ಒಂದು ಹೆಜ್ಜೆ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ನಾಯಕರಾಗಿ ಹೊಮ್ಮರಿದ್ದಾರೆ. ಅವರು ಭಾರತದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಭಾರತ ಇವತ್ತು ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೆ ಕೊಂಡ್ಕೊಳ್ಳತಕ್ಕಂಥ ಏನು ಇವತ್ತು ದಾಪುಗಾಲ ಹಾಕಿದ್ದಾರೆ. ಇಡೀ ಜಗತ್ತೇ ಅವರ ಜನ್ಮದಿನವನ್ನು ಇವತ್ತು ಎತ್ತಿ ನೋಡ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವರಿಗೆ 75 ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಾವು ಭಾರತದಲ್ಲಿ ಹೆಮ್ಮೆಯ ಪುತ್ರನಾಗಿ ಹುಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ 100 ವರ್ಷ ಆಯುಸ್ಸು ಗಟ್ಟಿಯಾಗಿರಲಿ, ಭಾರತವನ್ನು ಮುಂದೆ ತಗೊಂಡೋಗ್ಲಿ, ಯುವ ಪೀಳಿಗೆಯನ್ನು ಬೆಳೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಇವತ್ತು ಏನು ಮೋದಿಜಿಯವರ ಬರ್ತ್ಡೇಯನ್ನು ಇವತ್ತು ಎಲ್ಲರೂ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡ ಮಟ್ಟಕ್ಕೆ, ದೇಶ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ಅರ್ಥಪೂರ್ಣವಾಗಿ ನರೇಂದ್ರ ಮೋದಿಯವರಿಗೆ ಶುಭಾಶಯಗಳನ್ನು ಕೋರೋಣ. ನಮಸ್ಕಾರ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಎಲ್ರಿಗೂ ಕೂಡ ಇವತ್ತು ಏನು ನಮ್ಮೆಲ್ಲರ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ 75 ವರ್ಷಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಬಂದಿದ್ದೇವೆ. 75 ವರ್ಷಗಳು ಹುಟ್ಟುಹಬ್ಬ ಅಂತಂದ್ರೆ 75 ವರ್ಷಗಳ ಲೆಕ್ಕ ಅಲ್ಲ ಅದು. 75 ವರ್ಷಗಳ ಒಂದು ಸೇವೆ. ಮೋದಿಯವರ 75 ವರ್ಷಗಳ ಕತೆ, ಸೇವೆಯ ಕತೆ, ತ್ಯಾಗದ ಗಾಥೆ.
ನಮಗೆಲ್ಲ ಕೂಡ ಜನಸೇವೆಯ ಮಾಡುವಂತ ಒಂದು ಪಾಠ. ಇದು ಮೋದಿಯವರ ಒಂದು ಚರಿತ್ರೆ. ಅವರ ಇಡೀ ಬದುಕನ್ನೇ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ದೇಶದ ಅಭ್ಯುದಯಕ್ಕೆ ಅವರನ್ನು ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ವಿದ್ಯಾರ್ಥಿಗಳು, ನಮ್ಮೆಲ್ಲ ಯುವ ಶಕ್ತಿ ಈ ದೇಶದ ಉಜ್ವಲ ಭವಿಷ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ಹಿಟ್ ಇಂಡಿಯಾ, ಫಿಟ್ ಇಂಡಿಯಾ. ಫಿಟ್ ಇಂಡಿಯಾ ಈಸ್ ಹಿಟ್ ಇಂಡಿಯಾ. ನಾವಿವತ್ತೆಲ್ಲ ಕೂಡ ನಿಮ್ಮೆಲ್ಲರ ಒಂದು ಕೃಷಿಯಿಂದ ಫಿಟ್ ಇಂಡಿಯಾ, ಹಿಟ್ ಇಂಡಿಯಾ ಹೇಗೋ ಅದನ್ನ ನಾವು ಗ್ರೇಟ್ ಇಂಡಿಯಾ ಮಾಡಬೇಕು. ಮಾಡೋಣ ಎಲ್ಲರೂ. ಹಾಗಾಗಿ ಬಂಧುಗಳೇ, ಇವತ್ತು ಆರೋಗ್ಯದಿಂದ ಇರತಕ್ಕಂಥ ಸಮಾಜವನ್ನ, ದೇಶವನ್ನ ನಾವು ಕಟ್ಟಬೇಕಾಗ್ತದೆ. ಈ ದೇಶ ಒಳ್ಳೆ ಆರೋಗ್ಯದಿಂದ ಇರಬೇಕು. ನಾವೆಲ್ಲ ಕೂಡ ಸಂತೋಷದ ದೇಶ ಆಗಬೇಕು, ಅಭಿವೃದ್ಧಿಯ ದೇಶ ಆಗಬೇಕು. ಹೆಲ್ದಿ ಇಂಡಿಯಾ, ಪ್ರಾಸ್ಪರಸ್ ಇಂಡಿಯಾ, ಇದು ನಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ನೀವೆಲ್ಲ ಕೂಡ ಈ ಮ್ಯಾರಥಾನ್ ಪ್ರತಿ ಹೆಜ್ಜೆ ನಾವು ಏನ್ ಇಡ್ತೇವೆ, ಒಂದೊಂದು ಹೆಜ್ಜೆ ಕೂಡ ನಮ್ಮೆಲ್ಲರ ಸಂಕಲ್ಪ. ಹೆಜ್ಜೆ ಇಡುವಾಗ ನಮ್ಮ ಪ್ರತಿ ಉಸಿರು ಕೂಡ ವಿಜಯ ಗಾಥೆ ಆಗಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನ ಅತ್ಯಂತ ಶಕ್ತಿಯುತ ರಾಷ್ಟ್ರವನ್ನಾಗಿ ಪ್ರಪಂಚದಲ್ಲಿ ಮಾಡಕ್ಕೆ ಹೊರಟಿದ್ದಾರೆ. ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಸಂಕಲ್ಪದ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಕೇವಲ ಮ್ಯಾರಥಾನ್ ಓಟ ಅಲ್ಲ ಇದು. ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೆಜ್ಜೆ. ಅವರ ಸಂಕಲ್ಪಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಆ ದೃಢ ಸಂಕಲ್ಪದ ಮೂಲಕ ಶಕ್ತಿಯುತ ದೇಶವನ್ನಾಗಿ ನಿರ್ಮಾಣ ಮಾಡುವಂಥದ್ದು ನಿಮ್ಮೆಲ್ಲರ ಸಂಕಲ್ಪ ಅಂತ ಈ ಭಾವನೆ ನಾನು ಮಾಡ್ತಾ ಇದ್ದೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಸಮಾನತೆ, ಸಾಮಾಜಿಕ ನ್ಯಾಯ, ಪ್ರತಿಯೊಬ್ಬರ ಹಕ್ಕುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಈ ಮ್ಯಾರಥಾನ್ ಓಟವನ್ನು ಕೂಡ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಮಾಲಾರ್ಪಣೆ ಮಾಡಿ ನಾವು ಇಲ್ಲಿಂದ ಸಾಗೋಣ ಮ್ಯಾರಥಾನ್ಗೆ ಅಂತ ಹೇಳಿ ನಿಮಗೆಲ್ಲ ಕೂಡ ಹೇಳಿ, ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವ ಸ್ನೇಹಿತರಿಗೆ, ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ನಿಮ್ಗೆಲ್ಲ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ವಾಹನದಲ್ಲೇ ಹೋಗ್ಬೇಕು. ರನ್ನಿಂಗ್ ಯಾವುದೇ ಕಾರಣಕ್ಕೂ ಓಡೋಂಗಿಲ್ಲ. ಮೊದಲ 50 ಸ್ಥಾನ ಪುರುಷರಿಗೆ ಮತ್ತು ಪ್ರೀತಿಯ ನಾಯಕರು ಪ್ರಧಾನಮಂತ್ರಿಗಳು ಅವರು 75 ವರ್ಷಗಳನ್ನು ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನಾವು ಮಾಡಬೇಕು ಅಂತ. 75 ವರ್ಷ ಈಗಾಗಲೇ ನಾವು ಕೇವಲ ಅದರ ಸಂಖ್ಯೆ ಅಲ್ಲ, ಅದರ ಅಂಕೆ ಸಂಖ್ಯೆ ಅಲ್ಲ. ಅವರು ಈ 40-50 ವರ್ಷದಿಂದ ಅವರ ಸುದೀರ್ಘವಾದಂತಹ ಸಾಮಾಜಿಕ ಬದುಕಿನಲ್ಲಿ, ರಾಜಕೀಯ ಬದುಕಿನಲ್ಲಿ ಅವರೇ ಭಾರತ ಮಾತೆಯ ಸೇವೆಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಸಮರ್ಪಣೆ ಮಾಡಿಕೊಂಡಿದ್ದಾರೆ. ತ್ಯಾಗದ ಕಥೆ ಅವರು. ಹಾಗಾಗಿ ನಾವೆಲ್ಲ ಕೂಡ ಏನು ಸಾರ್ವಜನಿಕ ಬದುಕಿನಲ್ಲಿದ್ದೇವೆ, ಇವತ್ತು ಸಾರ್ವಜನಿಕರಿಗೆ ಯಾವ ರೀತಿ ಅಭಿವೃದ್ಧಿಯ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ, ಆ ಒಂದು ಹೆಜ್ಜೆಯಲ್ಲಿ ನಾವು ಹೋಗಬೇಕು. ಈಗಾಗಲೇ ಫಿಟ್ ಇಂಡಿಯಾ ಮ್ಯಾರಥಾನ್ ಯಾಕೆ ಮಾಡಿದ್ದೀವಿ ಅಂದರೆ ಅವ್ರು ಹೇಳಿದ್ದಾರೆ ಫಿಟ್ ಇಂಡಿಯಾ ಹಿಟ್ ಇಂಡಿಯಾ ಅಂತ. ಅದನ್ನು ಚಿಕ್ಕಬಳ್ಳಾಪುರದ ಮಹಾಜನತೆ ಗ್ರೇಟ್ ಇಂಡಿಯಾ ಮಾಡಲಿಕ್ಕೆ, ಅದರ ಮುಂದುವರೆದ ಭಾಗವಾಗಿ ಮಾಡಲಿಕ್ಕೆ ಆ ಒಂದು ಆಶಯದಿಂದ ನಾವೆಲ್ಲ ಕೂಡ ಇವತ್ತು ಹೆಜ್ಜೆಯನ್ನು ಅವರ ಸಂಕಲ್ಪ ಏನಿದೆ, ಪ್ರಪಂಚದ ಅತಿ ಶಕ್ತಿಯುತ ದೇಶವನ್ನಾಗಿ ಭಾರತ ಮಾಡಬೇಕು ಅಂತ ಅವರ ಸಂಕಲ್ಪ ಏನಿದೆ, ಅವರ ದೃಢ ನಿರ್ಧಾರ ಏನಿದೆ, ಅದರ ಅಣತಿಯಂತೆ ನಮ್ಮ ಯುವ ಜನತೆ ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳು, ಯುವ ನಾಯಕತ್ವ, ಯುವಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವೆಲ್ಲ ಕೂಡ ಇಷ್ಟು ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ಬದುಕಿನಲ್ಲಿ ಭಾರತಕ್ಕೇನೆ ಅವರ ಜೀವನ ಮುಡುಪಾಗಿಟ್ಟಿರುವಂಥ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಸಂಕಲ್ಪ ಏನಿದೆ 2047ರ ಇವತ್ತು ವಿಕಸಿತ ಭಾರತ, ಅದಕ್ಕೆ ಮುನ್ನುಡಿಯನ್ನು ಬರೀಲಿಕ್ಕೆ ಇವತ್ತು ಮ್ಯಾರಥಾನ್ ಹೆಜ್ಜೆಯನ್ನು ಚಿಕ್ಕಬಳ್ಳಾಪುರ ಮಹಾಜನತೆ ಇಟ್ಟಿದೆ ಅಂತ ನಾನು ಭಾವಿಸ್ತೇನೆ.